ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಕ್ರಿಕೆಟ್ ಇತಿಹಾಸದಲ್ಲೇ ಹೊಸದೊಂದು ಮೈಲಿಗಲ್ಲನ್ನ ನಿರ್ಮಿಸೋದಕ್ಕೆ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಮುಂದಾಗಿದ್ದು ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಏನಿದು ಗುಡ್ ನ್ಯೂಸ್? ZKNPL ಅಂದ್ರೆ ಏನು, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ, ವಿನ್ನರ್ಸ್ಗೆ ಸಿಗೋ ಪ್ರೈಸ್ ಏನು, ಆಲ್ರೆಡಿ ಈ ವಿಚಾರಗಳು ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ನಾವು ZKNPL ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಆರ್ಗನೈಸರ್ಸ್ ಅಂದ್ರೆ ZKNPL ನ ಆರ್ಗನೈಸರ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡ್ಬಿಡೋಣ. ನಮ್ಮ ಜೊತೆ ZKNPL ನ ಆರ್ಗನೈಸರ್ ಆದಿತ್ಯ ಅವರಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಪ್ರೇಮ್ ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮೊಹಮ್ಮದ್ ಯಾಸಿನ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಆದಿತ್ಯ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ZKNPL ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ ಅಂದ್ರೆ ಸಾಕಷ್ಟು ಲೀಗ್ಗಳು ಈ ರೀತಿ ನಡೀತಾ ಇರುತ್ತೆ. ಹಾಗೆ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದು ಸಮಾಜದ ಮೇಲೆ ಬೀರ್ತಾ ಇರುತ್ತೆ, ಅಂದ್ರೆ ಹೇಳೋದೊಂದು ಮಾಡೋದೊಂದು ಅಂತ. ಬಟ್ ಇಲ್ಲಿವರೆಗೂ ಕೂಡ ZKNPL ಯಾರೇ ಕೇಳಿದ್ರು ಒಂದು ರೀತಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಸಕ್ಸಸ್ ಆಗಿ ಬರ್ತಾ ಇದೆ. ಸೊ ಈ ಸಕ್ಸಸ್ಗೆ ಕಾರಣ ಏನು ಸರ್? ಮೊದಲನೇದಾಗಿ ಫಸ್ಟು ಜೀ ಕನ್ನಡ ನ್ಯೂಸ್ಗೆ ಫಸ್ಟ್ ಧನ್ಯವಾದಗಳು. ಸುಮಾರು ಟೂರ್ನಮೆಂಟ್ಗಳು ನಡೆದಿದೆ. ಸುಮಾರು ಟೂರ್ನಮೆಂಟ್ಗಳಲ್ಲಿ ಪ್ಲೇಯರ್ಸ್ಗಳನ್ನ ಕರೆಕ್ಟ್ ವೇಯಲ್ಲಿ ಯಾರೂ ತಗೊಂಡೋಗಿಲ್ಲ, ಟ್ರೀಟ್ ಮಾಡಿಲ್ಲ. ಬೆಸ್ಟ್ ಅಂಪೈರ್ಸ್ಗಳಿಲ್ಲ, ಕಾಂಪಿಟೇಟರ್ಸ್ಗಳಿಲ್ಲ, ಬೆಸ್ಟ್ ಗ್ರೌಂಡ್ಸ್ಗಳಿಲ್ಲ, ಪ್ರೈಸ್ ಮಣಿಗಳೇ ಕೊಡ್ತಾ ಇಲ್ಲ. ಹೇಳೋದೊಂದು ಮಾಡೋದೊಂದು ಕಂಡೀಷನ್ ಸಪ್ಲೈ ಅವ್ರು ಹೇಳೋದೇ ಆ ಕಂಡೀಷನ್ ಸಪ್ಲೈಗಳೇ ಇಲ್ಲ ಅಲ್ಲಿ. ಈಗ ZKPL ಅಂದರೆ ನಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಏನಕ್ಕೆ ಕೊಡ್ತಾ ಇದೆ ಅಂದರೆ ಪ್ರತಿಯೊಬ್ಬ ಪ್ರತಿಭೆ ಎಂಡ್ ಟು ಎಂಡ್ 300+ ಪ್ಲೇಯರ್ಸ್ಗೆ ಒಂದು ಚಾನ್ಸ್ ಸಿಗ್ತಾ ಇದೆ. ನಾವು ಒಂದೊಂದು ಪ್ರತಿಭೆಯವ್ರನ್ನೂ ಆಯ್ಕೆ ಮಾಡಿ ಅವ್ರಿಗೊಂದು ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೀರ್ತಿ ತನ್ನುವಂಥ ಕೆಲಸ ನಮ್ಮ ZKNPL ಮಾಡ್ತಾ ಇದೆ. ಅದರಿಂದ ಪ್ರತಿಯೊಬ್ಬ ಪ್ಲೇಯರ್ಸ್ ಆಗಲಿ, ಎಲ್ಲೇ ಎಂಡ್ ಟು ಎಂಡ್ ಹೊಸ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಆಗಲಿ, ಹಳ್ಳಿಗಳಲ್ಲಿ ಸುಮಾರು ಪ್ಲೇಯರ್ಸ್ಗಳಿದ್ದಾರೆ. ನಾವು ಅವ್ರನ್ನ ಯಾರನ್ನೂ ಗುರುತಿಸೋಕ್ಕೆ ಅವ್ರಿಗೊಂದು ಅವಕಾಶ ಕೊಡ್ತಾ ಇರೋ ZKNPLಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು. ನಮ್ಮ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀವಿ, ಏನೇ ಆಗಲಿ, ಏನೇ ತೊಂದರೆಗಳಾಗಲ್ಲ, ಪ್ರತಿಯೊಬ್ಬರು ಪ್ಲೇಯರ್ಸ್ಗೂ ಆಂಬುಲೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಎಲ್ಲ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಾನೊಂದು ಹೇಳಕ್ಕೆ ಬಯಸ್ತೀನಿ. ಎಸ್, ಇನ್ನು ಪ್ರೇಮ್ ಸರ್, ಈಗ ನಾನು ಆಗಲೇ ಹೇಳ್ದಂಗೆ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ, ಅದೊಂದು ಎಮೋಷನ್ ಅಂತ ಹೇಳ್ಬೋದು. ಸೊ ಸಾಕಷ್ಟು ಟೂರ್ನಮೆಂಟ್ಸ್ ನಡೀತಾನೆ ಇರುತ್ತೆ, ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ಜಿಲ್ಲೆ, ತಾಲೂಕು, ಈ ರೀತಿ. ಸೊ ಬೇರೆ ಟೂರ್ನಮೆಂಟ್ಸ್ಗೂ ಹಾಗೂ ನಮ್ಮ ZKNPLಗೂ ಏನು ಡಿಫ್ರೆನ್ಸ್, ಹೇಗೆ ಭಿನ್ನ ಇದು ಅಂತ? ಒಂದು ಮೇಡಮ್, ಮೊದಲನೇದಾಗಿ ಟೂರ್ನಮೆಂಟ್ ಅಂತ ಅಂದಾಗ ದೊಡ್ಡದಾಗಿ ಆಯೋಜನೆ ಮಾಡ್ತೀವಿ ಅಂತ ಒಂದು ಪಬ್ಲಿಸಿಟಿನ ಆರಂಭಕ್ಕೆ ಕೊಡ್ತಾರೆ. ಆದ್ರೆ ಆ ಪಬ್ಲಿಸಿಟಿಯಲ್ಲಿ ಕೊಟ್ಟಂತ ಅಂಶಗಳನ್ನಾಗ್ಲಿ ಅಥವಾ ಆ ಪಬ್ಲಿಸಿಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಾಗ್ಲಿ ಆಲ್ಮೋಸ್ಟ್ ಆಗಿ ನಡೆಯಲ್ಲ. ಆಮೇಲೆ ಅಲ್ಲಿ ಆಟ ಆರಂಭ ಆದಮೇಲೆ ಆ ಕಮಿಟಿಯ ರೂಲ್ಸ್ಗಳೇ ಬೇರೆ ಆಗಿರುತ್ತೆ, ಅಲ್ಲಿ ಪ್ಲೇಯರ್ಸಿಗೆ ಮೊದಲೇ ಹೇಳಿರುವಂಥ ರೂಲ್ಸ್ಗಳೇ ಬೇರೆ ಆಗಿರುತ್ತೆ. ಹಾಗಾಗಿ ಆ ಲೀಗ್ಗಳ ಮೇಲೆ ನಂಬಿಕೆಗಳು ಕಮ್ಮಿ. ಆದರೆ ಜಿ ನಡೆಸುವ ಲೀಗಿಗೂ ಲೋಕಲ್ ಲೀಗಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ನಾವು ಅಫಿಷಿಯಲ್ ಆಗಿ ಲೀಗ್ನ ಮಾಡ್ತಾ ಇದ್ದೀವಿ, ಆಯ್ಕೆ ಆದರೂ ಹಾಗೆ ಆಗಿರುತ್ತೆ. KCA ಥರ ನಿಜವಾದ ಅಲ್ಲಿನ ಆಯ್ಕೆ ಸಮಿತಿಯವರೇ ಬಂದು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತಾರೆ. ಒಂದು ಜೊತೆಗೆ ನಾವೇನು ಹೇಳಿದೀವಲ್ವಾ, ಆ ಮೊತ್ತದಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಜೊತೆಗೆ ಸರ್ ಹೇಳಿದಾಗನೇ ಅತ್ಯುತ್ತಮವಾದ ಗ್ರೌಂಡ್ಗಳ ಆಯ್ಕೆ ಆಗುತ್ತೆ. ಕೆಲವು ಕಡೆಗೆ ನಾವು ಹೋಗಿರ್ತೀವಿ, ಕಾಮೆಂಟೇಟರ್ ವ್ಯವಸ್ಥೆ ಇರಲ್ಲ, ಅದು ಪ್ರಸಾರದ ವ್ಯವಸ್ಥೆ ಇರಲ್ಲ. ಅದೆಲ್ಲವೂ ಕೂಡ ಜಿ ಪ್ರೀಮಿಯರ್ ಲೀಗ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳಾಗಲ್ಲ. ಮತ್ತು ಬಹುಮುಖ್ಯವಾಗಿ ಹೇಳಿರುವ ಮೊತ್ತವನ್ನ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಗೆದ್ದ ತಂಡಕ್ಕೆ ಆ ಒಂದು ಫಿನಿಶಿಂಗ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಕೊಟ್ಟು ಕಳಿಸುವಂತದ್ದಾಗ್ಲಿ, ಅಲ್ಲಿ ಗಲಾಟೆ ನಡೆಯುತ್ತೆ. ಯಾವ್ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಒಂದು ಅಮೌಂಟ್ ಆದ್ರೆ ಇನ್ನೊಂದು ಉತ್ತಮವಾದ ಅಂಪೈರಿಂಗ್ ವ್ಯವಸ್ಥೆ ಇರಲ್ಲ ಅನ್ನೋದೊಂದಿರುತ್ತೆ. ಇಲ್ಲಿ ಕೂಡ ನುರಿತ ಅಂಪೈರ್ಗಳು ಇರ್ತಾರೆ, ಹಾಗಾಗಿ ಅಲ್ಲೂ ಕೂಡ ಯಾವುದೇ ಸಮಸ್ಯೆಗಳಾಗಲ್ಲ ನಿಮಗೆ. ಇನ್ನೊಂದು ಕಡೆಗೆ ಪ್ರಸಾರದಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಹುಮುಖ್ಯವಾಗಿ ನಮಗೆ ಯಾರ್ಯಾರೆಲ್ಲ ಫ್ರಾಂಚೈಸಿಗಳಿಗಿರ್ತಾರೆ ಅವರಿಗೆ ನಾವು ಮೊದಲನೇದಾಗಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತೇವೆ. ಜೊತೆಗೆ ಅವರಿಗೆ ರಿಸ್ಟಿಂಕ್ಷನ್ ಇರ್ತೇವೆ. ಆದ್ರೆ ನಾವಿಲ್ಲಿ ಯಾವುದೇ ರೀತಿಯ ರಿಸ್ಟಿಂಕ್ಷನ್ ಎಲ್ಲ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ ಸಿಂಚನ, ಬ್ರ್ಯಾಂಡ್ ಪ್ರಮೋಷನ್ಗೆ ಕೂಡ ಫ್ರೀಯ ವ್ಯವಸ್ಥೆಗಳು, ಅಂದ್ರೆ ಅವರ ಬ್ರ್ಯಾಂಡ್ ವ್ಯಾಲ್ಯೂಗಳನ್ನ ಯಾವ್ಯಾವ ಬ್ರ್ಯಾಂಡ್ ಜೊತೆ ಅವ್ರು ಕಮಿಟ್ ಆಗಿರ್ತಾರೆ, ಅದು ಜರ್ಸಿ ಮೇಲೆ ಆಗಿರ್ಬೋದು ಅಥವಾ ಗ್ರೌಂಡ್ ಅಲ್ಲಿ ಆಗಿರ್ಬೋದು, ಅವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂಗಳಿಗೂ ಕೂಡ ನಾವು ಅಷ್ಟೇ ಮಹತ್ವವನ್ನು ಕೊಡ್ತೇವೆ. ಜೊತೆಗೆ ಲೋಕಲ್ ಲೀಗ್ಗಳಲ್ಲಿ ಏನಾಗುತ್ತೆ, ಕ್ರೀಡಾಪಟುಗಳಿಗೆ ಒಂದು ವೇಳೆ ಹಾನಿ ಆದ್ರೆ ಆ ತಂಡದ ನಾಯಕ ಅಥವಾ ಯಾರು ಕರ್ಕೊಂಬಂದಾರೋ ಅವ್ರ ಜವಾಬ್ದಾರಿಯುತರಾಗಿರ್ತಾರೆ. ಬಟ್ ಜಿಯಲ್ಲಿ
ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಆತನ ರೆಸ್ಪಾನ್ಸಿಬಿಲಿಟಿ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ವ್ಯವಸ್ಥೆ ಕೂಡ ಜಿ ಲೀಗಲ್ ಇರೋದ್ರಿಂದ ಬೇರೆಲ್ಲ ಲೀಗಿಗೆ ಹೋಲಿಕೆ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟು. ನಾವೇನು IPL ಮಾದರಿ ಲೀಗ್ಗಳನ್ನು ನೋಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಲೆವೆಲ್ಲಿನ ಆರ್ಗನೈಸೇಷನ್ ಜಿ ಮಾಡ್ತಾ ಇದೆ ಅಂತ ಹೇಳುವ ಸಿಂಚನ. ಎಸ್, ಇನ್ನು ಮೊಹಮ್ಮದ್ ಯಾಸಿನ್ ಅವರೇ, ಈಗ ಈ ಒಂದು ಲೀಗ್ನಲ್ಲಿ ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸಾಕಷ್ಟು ಕಾಲ್ಸ್ ಬರ್ತಾ ಇದೆ, ಸಾಕಷ್ಟು ರಿಜಿಸ್ಟ್ರೇಷನ್ ಕೂಡ ಆಗ್ತಾ ಇದೆ. ಪ್ಲೇಯರ್ಸ್ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಚೂಸ್ ಮಾಡ್ತೀರಾ ಪ್ಲೇಯರ್ಸ್ನ? ದಿಸ್ ಇಸ್ ಕಂಪ್ಲೀಟ್ಲಿ ಪ್ಯೂರ್ ರಿಜಿಸ್ಟ್ರೇಷನ್ಸ್. ಓಕೆ, ಸೊ ಸುಮಾರು ಟೂರ್ನಮೆಂಟ್ಸ್ ನಾವು ಆಡಿದ್ದೀವಿ, ನಾವು ನೋಡಿದ್ದೀವಿ ಕೆಲವಾರು ಟೂರ್ನಮೆಂಟ್ಸು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆಡಿರೋರು ಮಾತ್ರ ಅವ್ರಿಗೆ ಅವಕಾಶ ಸಿಗ್ತಾ ಇದೆ. ಓಕೆನಾ, ಸೊ ಬೇರೆ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ದಿಸ್ ಇಸ್ ZKNPL ಏನಂದರೆ ದಿಸ್ ಇಸ್ ಆ್ಯಕ್ಚುಲಿ ಗಿವಿಂಗ್ ಅ ವೆರಿ ಬಿಗ್ ಪ್ಲಾಟ್ಫಾರ್ಮ್ ಟು ಆಲ್ ದ ಪಾರ್ಟಿಸಿಪೇಂಟ್ who they can showcase their skills and talents. ಸೊ ಇವಾಗ ನಾವೇನು ಮಾಡ್ತಾ ಇರೋ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋ ಅಂದರೆ ನಾವು ತಾಲೂಕ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾ ಇರೋ ಆ್ಯಕ್ಚುಲಿ. ಓಕೆನಾ, ಸೊ ಈ ತಾಲೂಕ್ ಲೆವೆಲಿಂದ ಏನಾಗ್ತಾ ಇದೆ, ಕೆಲವರಿಗೆ ಮೈಂಡ್ ಸೆಟ್ ಏನಾಗಿದೆ ಅಂದರೆ ಆಡಿರೋರು ಮಾತ್ರ ಆಡ್ತಾ ಇದ್ದಾರೆ, ಅವರೇ ಬೆಳೀತಾ ಇದ್ದಾರೆ, ನಾವಲ್ಲಿ ಆಡಿ ಪ್ರಯೋಜನ ಇಲ್ಲ, ಸೊ ನಾವೇನು ಬೆಳಿಬೇಕು ಅಂದ್ಬಿಟ್ಟು. ಸೊ ಅದು ಒಂದೇ ಕಾರಣಕ್ಕಿಂತ ನಾವೇನು ಮಾಡ್ತಾ ಇದ್ದೀವಿ, ತಾಲೂಕ್ ಲೆವೆಲಿಂದ ಎಲ್ಲ ಪ್ರತಿಭೆಗಳನ್ನ ಆ್ಯಸ್ ಅ ಪ್ಯೂರ್ ಜೆನ್ಯೂನ್ ಪ್ರಾಸೆಸ್ ಸೆಲೆಕ್ಷನ್ಸ್ ಇರುತ್ತೆ, ಪಾಯಿಂಟ್ಸ್ ಬೇಸ್ಡ್ ಸೆಲೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಅವ್ರ ಡಿಸ್ಟ್ರಿಕ್ಟ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ದಿಸ್ ಇಸ್ ಬಿನ್ ಕಂಡಕ್ಟಿಂಗ್ ಆಲ್ ಓವರ್ ಡಿಸ್ಟ್ರಿಕ್ಟ್ಸು. ಓಕೆನಾ, ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಒಳ್ಳೆ ಪ್ರತಿಭೆಗಳನ್ನ ಬರಲಿ, ಅವ್ರ ಟ್ಯಾಲೆಂಟ್ನ ತೋರಿಸಿ ಅವ್ರಿಗೊಂದು ಬಿಗ್ ಪ್ಲಾಟ್ಫಾರ್ಮ್ಗೋಸ್ಕರ ಅವ್ರು ವೇಟ್ ಮಾಡ್ತಾ ಇದ್ರು. ದಟ್ ಈಸ್ ವೇರ್ ZKNPL ಹ್ಯಾಸ್ ಕಮ್ ಟುಡೇ. ಸರ್, ಅಂದ್ರೆ 3000+ ಪ್ಲೇಯರ್ಸ್ ಇರ್ತಾರೆ ಇದರಲ್ಲಿ, ಹೇಗೆ ಅಂತ? ಹೌದು, ಇದರಲ್ಲಿ 3000 ಪ್ಲೇಯರ್ಸ್ ಇರ್ತಾರೆ ಆ್ಯಂಡ್ ರಿಜಿಸ್ಟ್ರೇಷನ್ ಥ್ರೂ ಆ್ಯಂಡ್ ವೆರಿ ಮಿನಿಮಲ್ ಫೀಸ್ ಅಂತಾನು ನಾವು ಮಾಡಿದ್ದೀವಿ ಅದನ್ನು. ಯಾಕಂದರೆ ಎಲ್ಲರೂ ಅಫೋರ್ಡ್ ಮಾಡಬೇಕು ಇವತ್ತಿಗೆ. ಓಕೆನಾ, ಸೊ ಇನಿಷಿಯಲಿ ನಾವು ಆಡ್ಬೇಕಾದ್ರೆ, ಇವಾಗಲೂ ನಾವು ಆಡ್ತಾ ಇದ್ದೀರಿ, ಸೊ ಮನೆಯಲ್ಲೆಲ್ಲ ಕೇಳೋರು ಕ್ರಿಕೆಟ್ ಆಡಿ ಏನು ಸಿಗುತ್ತೆ ನಿಮಗೆ ಅಂತ. ಓಕೆ, ಸೊ ಇವಾಗ ಏನಾಗಿದೆ ಅಂತ ಕ್ರಿಕೆಟ್ ಹ್ಯಾಸ್ ಗಾನ್ ಇನ್ ಅ ವೆರಿ ಬಿಗ್ ಲೆವೆಲ್ ಆ್ಯಕ್ಚುಲಿ. ಸೊ ಇದು ಒಂದು ಸೋರ್ಸ್ ಆಫ್ ಇನ್ಕಮ್ ಥರನೂ ಆಗ್ತಾ ಇದೆ ಒಳ್ಳೆ ಪ್ಲೇಯರ್ಸ್ಗೆ, ಹೂ ಆರ್ ವೆರಿ ಎನರ್ಜೆಟಿಕ್ ವೆಲ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗೆ ದೊಡ್ಡ ಪ್ಲಾಟ್ಫಾರ್ಮ್ಸ್ಗೆಲ್ಲ ಬಂದಿದೆ. ಸೊ ಇವಾಗ ರೀಸೆಂಟಾಗಿ ಸುಮಾರು ಟೂರ್ನಮೆಂಟ್ಸು ಕಂಡಕ್ಟ್ ಆಗಿದ್ದಾರೆ, ಬಟ್ ಕೆಲವು ಟೂರ್ನಮೆಂಟ್ ಸಕ್ಸಸ್ ಆಗಿದೆ, ಕೆಲವು ಆಗಿಲ್ಲ. ಓಕೆ, ಕೆಲವರು ಇದನ್ನೇ ಒಂದು ಸೋರ್ಸ್ ಆಫ್ ಇನ್ಕಮ್ ಥರನೂ ಮಾಡ್ತಾ ಇದ್ದಾರೆ. ಓಕೆ, ಸೊ ಬಟ್ ದೇ ಆರ್ ಆಲ್ಸೋ ಟ್ರೈಯಿಂಗ್ ದ ಬೆಸ್ಟ್ ಟು ಗೆಟ್ ದ ವೆರಿ ಗುಡ್ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಆ್ಯಕ್ಚುಲಿ. ಸೊ ನಾವು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ZKNPL ಹ್ಯಾಸ್ ಕಮ್ ಹಿಯರ್ ಟುಡೇ. ಓಕೆ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ವೇದಿಕೆ ಕೊಡಬೇಕು, ಆ್ಯಕ್ಚುಲಿ ಒಳ್ಳೆ ಪ್ರತಿಭೆಗಳು ಬರಲಿ ಅಂದ್ಬಿಟ್ಟು ನಾವು ಅದನ್ನ ಆರ್ಗನೈಸ್ ಮಾಡಕ್ ಹೋಗ್ತಾ ಇದ್ವಿ. ಇನ್ನು ಆದಿತ್ಯ ಸರ್, ಈಗ ಪ್ರೈಸ್ ಅಮೌಂಟ್ ನೋಡಿದ್ರೆ ಸಚ್ ಅ ಬಿಗ್ ಅಮೌಂಟ್, ಸೊ ಇಷ್ಟು ಹ್ಯೂಜ್ ಅಮೌಂಟ್ ಈ ಥಾಟ್ ಹೆಂಗೆ ಬಂತು ಅಂತ? ಇಲ್ಲ, ಆ್ಯಕ್ಚುಲಿ ಇದು ಇಟ್ಸ್ ನಾಟ್ ಅ ಹ್ಯೂಜ್ ಅಮೌಂಟ್ ಅಂತ ಹೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಪ್ರತಿಭೆಗೂ ಅವರು ತಕ್ಕ ಏನಂತೀವಿ, ಅವ್ರಿಗೆ ಒಂದು ಟ್ಯಾಲೆಂಟಿಗೆ ವೇದಿಕೆ ಸಿಗಲ್ಲ, ವೇದಿಕೆ ಸಿಕ್ತಂಗೆ ಆ ಅಮೌಂಟ್ ಅವರಿಗೆ ಫ್ಯೂಚರ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿ ಸಟಲ್ ಬಂದಿತ್ತು. ಸೊ ನಾವು ಇದನ್ನು ಅಮೌಂಟ್ ಅಂತ ಕ್ರಿಯೇಟ್ ಮಾಡ್ಬಿಡಿ, ಬಟ್ ಎಸ್ ಅ ಟ್ಯಾಲೆಂಟ್ ಫಾರ್ ಬಂದಿದ್ದು. ಓಕೆ, ಇನ್ನು ಪ್ರೇಮ್ ಸರ್, ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳಿರ್ತಾರೆ, ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ಗಲ್ಲಿಲೂ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಒಂದು ಮೇಡಮ್, ಲೆದರ್ ಬಾಲ್ ಆಡುವ ಆಟಗಾರನ ನಾವು ನೋಡ್ತಾ ಇರ್ತೀವಿ. ಟೆನ್ನಿಸ್ ಅಲ್ಲಿ ನಾನು ತುಂಬಾ ಒಳ್ಳೆ ಪ್ಲೇಯರ್ ಅಪ್ಪ, ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ಅಂತ ಅಂದ್ರೆ ಸರ್ ಹೇಳಿದಾಗೆ ತುಂಬಾ ಜನ ಕ್ರಿಕೆಟ್ ಆಡ್ತಾರೆ, ಮನೇಲಿ ಬೈಸ್ಕೋತಾ ಇರ್ತೀವಿ, ಪ್ರಾಫಿಟ್ ಇಲ್ಲ, ನಿಮ್ಗೇನು ವ್ಯವಸ್ಥೆ ಇಲ್ಲ ಟೆನ್ನಿಸ್ ಬಾಲ್ ಆಟಗಾರರಿಗೆ ಅಂತ. ಹಾಗಾಗಿ ನೀವು 3500ಕ್ಕೂ ಪ್ಲಸ್ ಪ್ಲೇಯರ್ನ ಆಯ್ಕೆ ಮಾಡ್ಕೊಳ್ತೀರ ಅಂದಾಗ ಅಲ್ಲಿ ಒಂದಿಷ್ಟು ಆಸೆಗಳಿರುತ್ತೆ ಗ್ರಾಮೀಣ ಪ್ರತಿಭೆಗಳು, ನಾನು ಈ ಲೀಗಲ್ ಭಾಗವಹಿಸಬಹುದು ಅಂತ. ಆ ಲೀಗಲ್ ಭಾಗವಹಿಸಿದ್ರೆ ಒಂದು ದೊಡ್ಡ ಟೆಲಿಕಾಸ್ಟ್, ನಾವು ದೊಡ್ಡ ಸಂಸ್ಥೆಯಿಂದ ಬರ್ತಾ ಇದೀವಿ ಅಂತ ಹೇಳಿದಾಗ ಆತನಿಗೆ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕಿನ ಅವಕಾಶಗಳು ಸಿಗ್ತವೆ. ಹಾಗಾಗಿ ಟೆನ್ನಿಸ್ ಬಾಲ್ ಆಡುವ ಆಟಗಾರರಿಗೆ ಹೊಸ ಒಂದು ವೇದಿಕೆ ಇದು. ಜೊತೆಗೆ ಜೆನ್ಯೂನ್ ಆಗಿರುತ್ತೆ, ನಾವು ಯಾರು ಕರ್ಕೊಂಡು ಹೋಗಿ ನಮ್ಮನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಅಥವಾ ಅವರವ್ರದೇ ಒಂದು ಟೀಮ್ ಕಟ್ಕೊಳ್ತಾರೆ ಅಂತಲ್ಲ, ನಾವು KCA ನುರಿತ ಆಯ್ಕೆದಾರರು ಅಥವಾ ಅಂಪೈರ್ಗಳಿಂದ ನಾವು ಬಳಸ್ತಾ ಇರೋದ್ರಿಂದ ಆ ಲೆವೆಲಿನ ಒಂದು ಕಾಂಪಿಟೇಷನ್ ಇರೋದು, ಆ ಲೆವೆಲಿನ ಲೀಗ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಅಥವಾ ಯಾರೋ ಒಬ್ರು ಹೇಳಿದ್ರು ಅಂತ ಆಡಿಸ್ಲಿಕ್ಕೂ ಹೋಗಕ್ಕಾಗಲ್ಲ. ಆತನಿಗೆ ನಿಜವಾದ ಪ್ರತಿಭೆ ಇದ್ದಾಗ ಟೆನ್ನಿಸ್ ಬಾಲ್ ಪ್ಲೇಯರ್ನು ಗುರುತಿಸುವಂತ ಒಂದು ಅದ್ಭುತ ವೇದಿಕೆ ಇದುವರೆಗೂ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ವೇದಿಕೆಯನ್ನ ಕಲ್ಪಿಸಿಲ್ಲ. ಹಾಗಾಗಿ ಒಂದು ZKNPL ಈ ಒಂದು ಲೀಗಲ್ ಆಡೋರಿಗೆ ನಿಜ ಒಬ್ಬ ಅದ್ಭುತ ಪ್ರತಿಭೆ, ಇಷ್ಟು ದಿನ ನಾನು ಆಡಿದ್ದೆ, ನಾನು ಯಾರು ಗುರುತಿಸಿಲ್ಲ ಅನ್ನೋರು ಯಾರ್ಯಾರೆಲ್ಲ ಇದಾರಲ್ವಾ ಸಿಂಚನ, ಅವರಿಗೆಲ್ಲ ಬೆಸ್ಟ್ ವೇದಿಕೆ. ಜೊತೆಗೆ ಫ್ರಾಂಚೈಸಿಗಳಿಗೂ ಅಷ್ಟೇ, ನಮ್ಮಲ್ಲಿ ಒಂದಷ್ಟು ತಂಡ ಇದೆ, ಈ ಒಂದು ಹುಡುಗರನ್ನ ಇಟ್ಕೊಂಡು ನಾವೇನಾದ್ರು ಬೆಳೆಸ್ಬೇಕು ಅವ್ರನ್ನ, ಈ ರೀತಿಯಾಗಿ ನೋಡ್ತಾ ಇರೋರಿಗೂ ಕೂಡ ಒಳ್ಳೆ ವೇದಿಕೆ. ನಮ್ಗೆ ಎಷ್ಟೋ ಕಾಲ್ಗಳು ಇವಾಗ ಆಲ್ರೆಡಿ ಬರ್ತಾ ಇದೆ,
ನಮ್ದೊಂದಿಷ್ಟು ಜನ ಒಳ್ಳೆ ಹುಡುಗರು ಆಡುವ ತಂಡ ಇದೆ, ಅವರು ನೀವು ಆಡಿಸ್ತೀರಾ ಅಂತ. 100% ಆಡಿಸ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ತಾ ಇದೆ. ಹಾಗಾಗಿ ಈ ಲೀಗ್ ನನ್ನ ಪ್ರಕಾರ ಲೋಕಲ್ ಲೆವೆಲ್ಲಿನವರೆಗೂ ಅತ್ಯುತ್ತಮವಾದ ಆಯ್ಕೆ ಆಗಿರುತ್ತೆ. ಪ್ರತಿಯೊಂದು ಪ್ರತಿಭೆಗೂ ಕೂಡ ಅವಕಾಶ ಇರೋದ್ರಿಂದ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು ಈ ಲೀಗ್ ಅಲ್ಲಿ ಅಂತ ಯಾರ್ಯಾರು ಕ್ರಿಕೆಟ್ ಅನ್ನು ಇದುವರೆಗೂ ಪ್ರೀತಿಸ್ತಾ ಇದಾರೋ ಅವರಿಗೆಲ್ಲ ಅವ್ರನ್ನ ಗುರುತಿಸ್ಕೊಳ್ಳಕ್ಕೆ ತುಂಬಾ ಒಳ್ಳೆ ವೇದಿಕೆ ಮೇಡಮ್. ಎಸ್, ಇನ್ನು ಯಾಸಿನ್ ಸರ್ ಆಲ್ರೆಡಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಡೆ ಕ್ರಿಕೆಟ್ ಕ್ರೇಜ್ ಇದೆ. ಹೀಗಾಗಿ ಎಲ್ಲರೂ ಕೂಡ ಒಂದೊಂದು ಅವ್ರದ್ದೇ ಆದಂಥ ಒಂದು ಟೂರ್ನಮೆಂಟ್ಗಳನ್ನ ಅನೌನ್ಸ್ ಮಾಡಿರ್ತಾರೆ. ಆದರೆ ಎಲ್ಲವೂ ಕೂಡ ಸಕ್ಸಸ್ ಆಗೋದಿಲ್ಲ. ಅನೌನ್ಸ್ ಮಾಡಿರ್ತಾರೆ, ಬಟ್ ದುಡ್ಡು ಕಲೆಕ್ಟ್ ಮಾಡಿರ್ತಾರೆ, ತದನಂತರದಲ್ಲಿ ಫೇಲ್ ಆಗುತ್ತೆ ಈ ರೀತಿ. ಬಟ್ ಇಲ್ಲಿವರೆಗೂ ಒಂದು ನಂಬಿಕೆನ ಉಳಿಸ್ಕೊಂಡು ಬಂದಿದೆ ZKNPL. ಹಾಗೆ ಎಲ್ಲರ ಬಾಯಲ್ಲೂ ಒಂದು ರೀತಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇದು ಹೇಗೆ ಸಾಧ್ಯ ಆಯಿತು ಈ ಜರ್ನಿ? ಇವಾಗ ನೀವು ಆಲ್ರೆಡಿ ಹೇಳ್ದಂಗೆ ಈಗ ಎಲ್ಲ ಕಡೆ ಪ್ರಚಾರ ಆಗಿದೆ. ಸೊ ಎಲ್ಲರ ಮನಸ್ಸಲ್ಲಿ ಒಂದು ಎಕ್ಸೈಟ್ಮೆಂಟ್ ಇದಾಗಿದೆ. ಈಗ ZKNPL ಯಾವ ಥರ ಇರುತ್ತೆ, ಏನಂತ ಇರುತ್ತೆ ಅಂತ. ಸೊ ಪ್ರಾಬಬಲಿ ಇದು ಒಂದು ಕಂಪ್ಲೀಟ್ಲಿ ಪ್ರೊಫೆಷನಲಿಸಮ್ ಟೂರ್ನಮೆಂಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತಾನು ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗ ಹಳ್ಳಿಯಲ್ಲಿರೋ ಪ್ರತಿಭೆಗಳಿಗೆ ದೇ ಆರ್ ಲಿಟ್ರಲಿ ವೇಟಿಂಗ್ ಫಾರ್ ಅ ಪ್ಲಾಟ್ಫಾರ್ಮ್. ಓಕೆನಾ? ಸೊ ಅವ್ರಿಗೆ ಸುಮಾರು ಲೋಕಲ್ ಟೂರ್ನಮೆಂಟ್ಸ್ ಆಡ್ತಾರೆ, ಪ್ರೀಮಿಯರ್ ಲೀಗ್ಸ್ ಆಡ್ತಾರೆ, ಬಟ್ ದೇ ಆರ್ ನಾಟ್ ಗೆಟಿಂಗ್ ಹೈಲೈಟೆಡ್. ಓಕೆ, ಸೊ ದಟ್ ಈಸ್ ವೇರ್ ZKNPL ಹ್ಯಾಸ್ ಕಮ್. ಅವ್ರನ್ನ ಬೆಳಕಿಗೆ ತರಕ್ಕೋಸ್ಕರ, ಅದು ಒಂದೇ ಕಾರಣಕ್ಕೋಸ್ಕರ ನಾವೆಲ್ಲ ಇದು ಆಕ್ಚುಲಿ ಒಂದು ಯೂನಿಟಿಯಾಗಿ ಮಾಡಿ ಪ್ರಾಸೆಸ್ ಸೆಲೆಕ್ಷನ್ಸ್ ಆಗಲಿ, ಅಂಪೈರ್ ಪ್ಯಾನಲ್ ಆಗಲಿ, ನಮ್ದು ಬ್ರಾಡ್ಕಾಸ್ಟಿಂಗ್ ಆಗಲಿ, ಸೊ ಇದನ್ನೆಲ್ಲ ಒಂದು ಒಳ್ಳೆ ದೊಡ್ಡ ವೇದಿಕೆ ಕೊಡ್ತಾ ಇದ್ವಿ. ಸೊ ದಟ್ ದೇ ಕ್ಯಾನ್ ಗ್ರೋ ಫ್ರಮ್ ಹಿಯರ್, ದಟ್ಸ್ ಫಾರ್ ಶ್ಯೂರ್ ಅಂದ್ಬಿಟ್ಟು ನಾನೊಂದು ಇದು ಹೇಳ್ಬೋದು. ಎಸ್, ಇನ್ನು ಆದಿತ್ಯ ಸರ್ ಒಂದು ಒಳ್ಳೆ ಪ್ರತಿಭೆಯನ್ನ ಮುಖ್ಯವಾಹಿನಿಗೆ ತರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅವ್ರಿಗೆ ಮುಂದೆ ಇನ್ನೂ ಹೆಚ್ಚಿನ ಅಪಾರ್ಚುನಿಟೀಸ್ ಸಿಗುತ್ತಾ ಹೇಗೆ ಅಂತ? 100% ಸಿಗುತ್ತೆ. ಯಾಕಂದ್ರೆ ಎಷ್ಟೋ ಸುಮಾರು ಪ್ರತಿಭೆಗಳಿಗೆ ಏನಂದ್ರೆ ದುಡ್ಡು ಇರಲ್ಲ. ಅವ್ರು ಕೊಂಡ್ಕೊಳಕ್ಕೆ ಯಾವುದೇ ಒಂದು ಕ್ರಿಕೆಟ್ ಬ್ಯಾಟ್ ಆಗ್ಲಿ, ಬ್ಯಾಟ್ಸ್ಗಳಾಗ್ಲಿ, ಟ್ರಾವೆಲ್ ಮಾಡೋಕ್ಕೂ ಅವ್ರ ಕೈಲಿ ಆಗದೆ ಇರೋದು. ಈ ಜಿ ಪ್ಲಾಟ್ಫಾರ್ಮ್ ಇಂದ ಅವ್ರಿಗೆ ಸಿಗೋ ಟ್ಯಾಲೆಂಟ್, ಸಿಗೋ ಪ್ರತಿಭೆಗಳಲ್ಲಿ ಅವ್ರು ಈ ಅಮೌಂಟ್ ಏನು ZKNPL ಮಾಡಿದೀವಿ ಅವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಇನ್ ಫ್ಯೂಚರ್ ದೇ ವಿಲ್ ಬಿ ಎನ್ ಬೆಟರ್ ಕ್ರಿಕೆಟರ್ ಫಾರ್ ಅವರ್ ಕರ್ನಾಟಕ ಸ್ಟೇಟ್. ಅದಂತೂ ಫಾರ್ ಶ್ಯೂರ್ 100% ಪಾಸಿಟಿವ್. ಸೊ ದಯವಿಟ್ಟು ಯಾರು ಈ ಇದನ್ನ ZKNPL ಅಲ್ಲಿ ಎಲ್ಲರೂ ಭಾಗವಹಿಸಿ ಅರೆ ತಮ್ಮ ಟ್ಯಾಲೆಂಟ್ನ ತಾವೇ ತೋರಿಸ್ಕೊಳ್ಳಿ ಅಂತ ನಮಗೆ ಹಾರೈಸ್ತೀವಿ. ಎಸ್, ಇನ್ನು ಪ್ರೇಮ್ ಸರ್, ಪ್ಲೇಯರ್ಸ್ಗೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? ಯಾಕಂದ್ರೆ ಎಷ್ಟೋ ಕಡೆ ಒಳ್ಳೆ ಕ್ವಾಲಿಟಿ ಜರ್ಸಿ ಕೂಡ ಕೊಟ್ಟಿರಲ್ಲ ಅವರು. ಸೊ ಇಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ? ಮೇಡಮ್, ಒಂದು ಆಯ್ಕೆ ಆಗಿರುವ ಪ್ಲೇಯರ್ಸ್ಗಳಿಗೆ ಆಯಾ ತಂಡದ ಫ್ರಾಂಚೈಸಿಗಳು ಅದ್ಭುತವಾದ ಜರ್ಸಿನ ಕೂಡ ಪ್ರೊವೈಡ್ ಮಾಡ್ತಾರೆ. 100%, ಅದರಲ್ಲಿ ಯಾವ ಡೌಟ್ ಇಲ್ಲ. ಜೊತೆಗೆ ಅವರನ್ನ ತುಂಬಾ ರೀತಿಯ ಅಂದ್ರೆ ಹೇಳಿದ್ರೆ ಒಂದು ಅಂಪೈರಿಂಗ್ ವ್ಯವಸ್ಥೆ ಸರಿಯಾಗಿ ಇದ್ದಾಗ ಅವ್ರಿಗೆ ಆಟ ಆಡ್ಲಿಕ್ಕೆ ವ್ಯವಸ್ಥೆ ಸರಿಯಾಗಿರಲ್ಲ. ಒಂದು ನುರಿತ ಅಂಪೈರ್ಗಳ ವ್ಯವಸ್ಥೆ ಇರುತ್ತೆ. ಜೊತೆಗೆ ಅವರ ಐಡೆಂಟಿಫಿಕೇಶನ್ಗೆ ತುಂಬಾ ಒಳ್ಳೆಯ ಪ್ರಸಾರ ಆಗ್ತಾ ಇರುತ್ತೆ, ಕನೆಕ್ಟಿವಿಟಿ ಇರುತ್ತೆ. ಆಚೆ ಕಡೆಗೆ ಅವ್ರು ಆಡ್ತಾ ಇರೋದು ಥ್ರೂಔಟ್ ಕರ್ನಾಟಕಕ್ಕೆ ನಾವು ಟೆಲಿಕಾಸ್ಟ್ ಆಗೋದ್ರಿಂದ ತುಂಬಾ ಅದ್ಭುತವಾಗಿ ಅವರು ಗ್ರಾಮದಲ್ಲೂ ಕೂಡ ಇಂಥದ್ದೊಂದು ಪ್ರತಿಭೆ ಇದೆ ಅಂತ ಅವ್ರು ಐಡೆಂಟಿಫೈ ಮಾಡುವಂತಹ ವೇದಿಕೆ ಆಗುತ್ತೆ. ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಆಟಗಾರರಿಗೆ ಒಂದು ನಾವು ಆಡಿದ ಮೇಲೆ ನಮಗೆ ಸಂಭಾವನೆ ಸಿಗಲ್ವಾ, ನಮ್ಮ ಮೊತ್ತವನ್ನು ತಲುಪಿಸ್ತಾರ ಇಲ್ವೋ, ಅಥವಾ ಪ್ರೈಸಿಂಗ್ ಮನಿ ಮುಟ್ಟುತ್ತೆ ಇಲ್ವಾ ನಮ್ಮ ತಂಡಕ್ಕೆ, ನಾವು ಅಲ್ಲಿವರೆಗೂ ಹಾನೆಸ್ಟ್ ಪರ್ಫಾರ್ಮೆನ್ಸ್ ಹಾಕಕ್ ಬೇಡವಾ ಅನ್ನೋದೊಂದಿರುತ್ತೆ. ಬಟ್ ಈ ಲೀಗಲ್ಲಿ ಅದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಿಮ್ಮ ಪ್ರೈಸ್ ಮನಿ ನಿಮ್ಮ ತಂಡಕ್ಕೆ ಯಾವ ತಂಡ ತುಂಬಾ ಉತ್ತಮವಾಗಿ ಆಡ್ ಗೆಲ್ಲುತ್ತೋ ಅದಕ್ಕೆ 100% ಸಿಗುತ್ತೆ. ಇನ್ನು ವೈಯಕ್ತಿಕವಾಗಿ ಆಟಗಾರನಿಗೆ ಏನಾದ್ರು ಆದ್ರೆ ಅವ್ರ ಮನೆಯವ್ರು ಒಂದು ದುಗುಡ ವ್ಯಕ್ತಪಡಿಸ್ತಾ ಇರ್ತಾರ, ಈ ಲೀಗಿಗೆ ಹೋಗಿದ್ದಾನೆ, ನನ್ ಮಗ ವಾಪಸ್ ಆಗಿ ಬರ್ಲಿ, ಏನಾದ್ರು ಹೆಚ್ಚು ಕಮ್ಮಿ ಆಗತ್ತೆ. 100% ಅದು ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗದೆ ಇರೋ ರೀತಿಯಾಗಿ ನುರಿತ ಒಂದು ತಂಡ ಇರುತ್ತೆ, ವೈದ್ಯಕೀಯ ತಂಡ. ಅದಾಗಿಯೂ ಕೂಡ ಸಮಸ್ಯೆಗಳಾದಲ್ಲಿ ವೈಯಕ್ತಿಕವಾಗಿ ಆಟಗಾರರಿಗೆ ಇನ್ಸೂರೆನ್ಸ್ ನ ಪ್ರೊವೈಡ್ ಮಾಡೋದ್ರಿಂದ ಮೇ ಬಿ ಆಟಗಾರರು ಯಾವುದೇ ರೀತಿಯ ವೈಯಕ್ತಿಕವಾಗಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಎಲ್ಲಾ ಫೆಸಿಲಿಟೀಸ್ ನ ನಿಮ್ಗೆ ಬೇರೆ ಯಾವುದೇ ಲೀಗ್ ಗಳಲ್ಲಿ ನೋಡ್ಲಿಕ್ಕೆ ಆಗಲ್ಲ. ನೀವು ದೊಡ್ಡ ಅಂತಾರಾಷ್ಟ್ರೀಯ ಲೀಗ್ ಗಳು ಏನ್ ದೇಶದಲ್ಲಿ ನಡೀತಾ ಇದಾವ ಆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಯಾವುದೇ ರೀತಿಯ ಆಟಗಾರರಿಗೆ ಭಯ ಪಡಾಗತ್ತಿಲ್ಲ. ಸರ್ ಹೇಳಿದಾಗೆ ಮುಕ್ತವಾಗಿ ಬರ್ಬೋದು ಈ ವೇದಿಕೆಗೆ. ಜೊತೆಗೆ ನಿಮ್ಮನ್ನ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ನಿಮ್ಮ ಆಶೆಗಳಿರ್ತವೆ, ನಾನು ಬೆಳಿಬೇಕಪ್ಪ ಅನ್ನೋದಕ್ಕೆ ಇದು ಸೂಕ್ತವಾದ ವೇದಿಕೆ ಸಿಂಚನ. ಎಸ್, ಇನ್ನು ಯಾಸಿನ್ ಅವರೇ, ಈಗ ಈ ZKNPL ಯಾವ ರೀತಿ ಆಗ್ತದೆ ಅಂದ್ರೆ ಇದು ಫ್ರಾಂಚೈಸಿ ಬೇಸ್ಡಾ ಹೇಗೆ ಅಂತ? ಹೌದು, ಇದು ಆಕ್ಚುಲಿ ಫ್ರಾಂಚೈಸಿ ಬೇಸ್ಡ್ ಟೂರ್ನಮೆಂಟ್ ಇದು. ಸೊ ನಾವು ಮಾಡ್ತಾ ಇದ್ರಿ. ಸೊ ಎಲ್ಲ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 32 ಡಿಸ್ಟ್ರಿಕ್ಟ್ಸಿಂದ ನಾವು ಈ ಟೂರ್ನಮೆಂಟ್ಸ್ನ ಕಂಡಕ್ಟ್ ಮಾಡ್ತಾ ಇದ್ರಿ. ಸೊ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಗೆ ಫ್ರಾಂಚೈಸಿ ಬೇಸ್ಡ್ ಆಗಿರುತ್ತೆ. ಸೊ ಪ್ರತಿ ಡಿಸ್ಟ್ರಿಕ್ಕಿಗೆ ಒಂದೊಂದು ಓನರ್ ಆಗಿರ್ತಾರೆ.
ಸೊ ನಾವೇನು ಸೆಲೆಕ್ಷನ್ಸ್ ಮಾಡಿರ್ತೀವಿ, ಸೊ ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ಅಪ್ ವಿತ್ ತಾಲೂಕ್ ಲೆವೆಲ್ಲು. ಸೊ ಅವರು ಅವ್ರ ಡಿಸ್ಟ್ರಿಕ್ಟಿಗೆ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಥರ ನಾವು ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರಿ. ವೇರ್ ಇನ್ ಇಟ್ ಹ್ಯಾಸ್ ಟು ಬಿ ವೆರಿ ಫೀಸಿಬಲ್ ಫಾರ್ ದ ಓನರ್ ಆಲ್ಸೋ. ನಮ್ಮಲ್ಲಿ ಯಾವ ಥರ ಪ್ರತಿಭೆ ಇದ್ದಾರೆ, ನಮ್ಮ ತಾಲೂಕಲ್ಲೂ ಇಂಥ ಪ್ರತಿಭೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟಿಕ್ಕೆ ನಾವು ಫಸ್ಟು ತಾಲೂಕ್ ಲೆವೆಲಿಂದ ಮಾಡ್ತಾ ಇರಿ. ದೆನ್ ದೇ ರೆಪ್ರೆಸೆಂಟ್ ಟು ದೇರ್ ಡಿಸ್ಟ್ರಿಕ್ಟ್ ಆಕ್ಚುಲಿ. ಇನ್ನು ಆದಿತ್ಯ ಸರ್, ಇದು ಈ ಒಂದು ಟೂರ್ನಮೆಂಟ್ ಎಷ್ಟು ದಿನ ನಡೆಯುತ್ತೆ, ಹಾಗೆ ಎಷ್ಟು ತಂಡಗಳಿರುತ್ತೆ ಅದ್ರ ಬಗ್ಗೆ ಹೇಳಿ. ಅಂದ್ರೆ ಗ್ರೌಂಡ್ ಲೆವೆಲ್ ಇಂದ ಹೇಗೆ ಸ್ಟಾರ್ಟ್ ಆಗುತ್ತೆ? ಇದು 200+ ಜಿಲ್ಲೆಗಳು, ತಾಲೂಕುಗಳು ಪ್ಲಸ್ 3000+ ಪ್ಲೇಯರ್ಸ್ಗಳು ಆಡ್ತಾರೆ. ಫಸ್ಟ್ ಅಪ್ಲಿಕೇಶನ್ಸ್ ಅವ್ರವ್ರ ಆನ್ಲೈನ್ ಅಪ್ಲಿಕೇಶನ್ಸ್ ಅಲ್ಲಿ ಫಿಲ್ ಮಾಡಿದ ತಕ್ಷಣ ಅವರ ಪ್ರತಿಭೆಗೆ ಅಲ್ಲಲ್ಲಿ ಆ ತಾಲೂಕಲ್ಲಿ ನಾವು ಟೂರ್ನಮೆಂಟ್ಗಳು ನಡೆಸ್ತೀವಿ. ಅಲ್ಲಿ ಆ ಟೂರ್ನಮೆಂಟ್ ಅಲ್ಲಲ್ಲಿ ಅವ್ರವ್ರು ಅಲ್ಲಲ್ಲೇ ಸೆಲೆಕ್ಷನ್ ಆಗ್ತಾ ಬರ್ತಾ ಅಂದ್ರೆ ಒಂದ್ ಜಿಲ್ಲೆಯಿಂದ ಒಂದು ಟೀಮ್ ಅಂತ, ಒಂದೊಂದು ಜಿಲ್ಲೆಗೆ ನಾವು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಂದ್ ಜಿಲ್ಲೆಯಿಂದ ಒಂದ್ ಟೀಮ್ ಅಂತ. ಓಕೆ. ಇನ್ನು ಯಾಸಿನ್ ಸರ್, ಈಗ ನಾನು ಆಗ್ಲೇ ಹೇಳ್ದಾಗೆ ನಾನು ಪ್ರೇಮ್ ಸರ್ನ ಕೇಳ್ದೆ, ಅಂದ್ರೆ ಸಾಕಷ್ಟು ಲೀಗ್ಗಳು ನಡೀತಾ ಇರುತ್ತೆ, ಅದರಲ್ಲಿ ZKNPL ಹೇಗೆ ಭಿನ್ನ ಅಂತ ನಿಮ್ ಪ್ರಕಾರ? ಸೊ ನೋಡಿ, ಕಂಪ್ಯಾರಿಸನ್ ಅಂತೂ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಬಿಕಾಸ್ ನಾವು ಸುಮಾರು ಟೂರ್ನಮೆಂಟ್ಸ್ ಆಡಿದೀವಿ, ಎಲ್ಲ ಗೊತ್ತಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರುತ್ತೆ, ಯಾವ ಥರ ಮಾಡ್ತಾ ಇರೋ ಅಂದ್ಬಿಟ್ಟು. ಬಟ್ ನಾನು ಇದನ್ನ ಈಗಲೇ ಹೇಳಿದ್ರೆ ದಟ್ ಇಸ್ ನಾಟ್ ಆ್ಯಕ್ಚುಲಿ ಗುಡ್. ಹಾಗೆ ಹೌದು, ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ. ಬಿಕಾಸ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ZKNPL ಅಲ್ಲಿ ಆಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ, ಸೊ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್, ಹಿ ಈಸ್ ಗೆಟಿಂಗ್ ಇಟ್ ಅ ವೆರಿ ಹೈ ಪ್ಲಾಟ್ಫಾರ್ಮ್. ಅವ್ರು ಬೇರೆ ಲೆವೆಲ್ಗೆ ಹೋಗೋಕೆ ಕಾರಣನೇ ZKNPL ಅಂತ ಹೇಳ್ಬೋದು. ಓಕೆ. ಇನ್ನು ಆದಿತ್ಯ ಸರ್, ಈಗ ಈ ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಝೀ ಜೊತೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ನೀವು ಮಾಡ್ಕೊಂಡು ಬಂದಿರಾ. ಸೊ ಈ ಲೀಗ್ ಮೇಲೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು? ಕ್ರಿಕೆಟ್ ಮೇಲೆ ನಿಮ್ಗೆ ಯಾವಾಗಿಂದ ಇಂಟ್ರೆಸ್ಟ್ ಬಂತು? ಇದು ಚಿಕ್ಕ ವಯಸ್ಸಿಂದ ಯಾರು ಮಕ್ಳಿಗೆ ಕೇಳಿದ್ರು ಅದು ಹೇಳ್ತಾರೆ. ಕ್ರಿಕೆಟ್ ಬ್ಯಾಟ್ ನೋಡಿದ ತಕ್ಷಣ ನಮ್ಮ ಸಚಿನ್ ಕ್ರಿಕೆಟ್ ಆಡ್ತಾರೆ ಎಲ್ಲರೂ, ಬಟ್ ಲೀಗ್ ನಡೆಸಬೇಕು ಅಂತ ಲೀಗ್ ನಡೆಸ್ಬೇಕಂತ ಸರಿ. ನನಗೆ TNPL ನೋಡಿದೆ ಒಂದ್ಸರಿ. TNPL ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಟೂರ್ನಮೆಂಟ್ ಯಾವತ್ತೂ ನಡೀತಾ ಇಲ್ಲ. ಸಣ್ಣ ಸಣ್ಣ ಟೂರ್ನಮೆಂಟ್ಗಳು ನಡೀತಾ ಇತ್ತು, ಏನೋ ನಡೀತಾ ಇತ್ತು. ಬಟ್ ಈ ZNPL ನಮ್ಮ ಬಂದು ಕ್ರಿಕೆಟ್ ಲೀಗಲ್ಲೇ ಇವಾಗ ನೆಕ್ಸ್ಟ್ IPL ಬಂದು ನೆಕ್ಸ್ಟ್ ZNPL ಅಂತಲೇ ಹೌದು. ಸೊ ಆ ಹಿಂದೆ ನಾವು ಸುಮಾರು ಟೂರ್ನಮೆಂಟ್ಗಳನ್ನ ನೋಡ್ತಾ ಬಂದಾಗ ಪ್ರತಿಯೊಬ್ಬರಿಗೂ ಟ್ಯಾಲೆಂಟೆಡ್ ಆಡ್ದವರೇ ಆಡ್ತಾ ಇದ್ದಾರೆ. ಸೊ ಈ ಒಂದು ವೇದಿಕೆ, ಇದು ಒಂದು ಪ್ಲಾಟ್ಫಾರ್ಮು ತಮಗೆ ZNPL ಕೊಟ್ಟಿದೆ. ಮುಂದಕ್ಕೆ ನೀವು IPL ಆಡ್ಬೋದು, ಇಲ್ಲ ನಮ್ಮ ಇಂಡಿಯಾ ಕ್ರಿಕೆಟ್ ದೇಶಕ್ಕೋಸ್ಕರ ಆಡ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್ ನಿಮಗೆ ZKNPL ಕೊಟ್ಟಿದೆ. ದಯವಿಟ್ಟು ಇದನ್ನು ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳಿ. ಎಸ್. ಇನ್ನು ಪ್ರೇಮ್ ಸರ್, ನಿಮಗೂ ಅದೇ ಪ್ರಶ್ನೆ, ಈ ZKNPL ಈ ಲೀಗಿನ ಥಾಟ್ ಹೇಗೆ ಬಂತು ಅಂತ? ಮೇಡಮ್ ಸರ್ ಹೇಳಿದಾಗೆ ಸಾಕಷ್ಟು ಒಂದು ಆಟವನ್ನು ನಾವು ಲೋಕಲ್ ಲೆವೆಲ್ ಇಂದನೂ ಆಡ್ತಾ ಇರ್ತೀವಿ. ಅಲ್ಲೇ ಯಾವುದೋ ಒಂದು ಟೂರ್ನಮೆಂಟ್ ಆರ್ಗನೈಸ್ ಆಗುತ್ತೆ, ಅಲ್ಲೇ ಒಂದು ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲೇ ಆಡ್ಕೊಂಡು ಮನೆಗೆ ಹೋಗ್ತೀವಿ. ಆದ್ರೆ ನಮ್ಮ ಐಡೆಂಟಿಫೈ ಹೆಂಗಾಗತ್ತೆ, ನಾವು ಮುಂದಕ್ಕೆ ಹೋಗ್ಬೇಕಂದ್ರೆ ಯಾವುದು ಅಂತ ಈ ತರದ ಒಂದು ಯೋಚನೆ ಮಾಡಿದಾಗ ನಮ್ಮಲ್ಲೂ ಕೂಡ ಒಂದು ಒಳ್ಳೆಯ ಲೀಗ್ ಆದ್ರೆ ಮುಂದಕ್ಕೆ ಹೋಗ್ತೀವಿ. ಸರ್ ಗಂಗೂಲಿ ಸರ್ ಒಂದ್ಸಾರಿ ಹೇಳ್ತಾ ಇದ್ರು, ಅಂದ್ರೆ ನೆಟ್ ಪ್ರಾಕ್ಟೀಸಿಗೆ ಒಂದಿಷ್ಟು ಹುಡುಗರನ್ನ ಕರೆಸಿ ಅದ್ರಲ್ಲಿ ಯಾರು ಒಳ್ಳೆ ಬೌಲರ್ ಇದಾರೋ ಅವ್ರು ಹೇಳ್ತಾ ಇದ್ರಂತೆ, ಈ ಹುಡುಗ ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾನೆ, ಮುಂದೆ ಈತನ ಕರ್ಕೊಳ್ಳಿ ಅಂತ. ಹಾಗೆ ಪ್ಲಾಟ್ಫಾರ್ಮ್ ಇಲ್ಲದೆ ಒದ್ದಾಡುವಂತ ಸಂದರ್ಭಗಳಿತ್ತು. ಇವತ್ತು ನೂರಾರು ಲೀಗ್ಗಳು ನಡೀತಾ ಇದಾವೆ. ಅದೇ ನಮ್ಮ ರಾಜ್ಯದಲ್ಲಿ ಹೇಳಿದಾದ್ರೆ ಈ ಒಂದು ZKNPL ಈ ಲೀಗ್ ಏನಿದೆ ಅಲ್ಲ ಸಿಂಚನ, ಇದರಿಂದ ಗುರುತಿಸ್ಕೊಳ್ಲಿಕ್ಕೆ ತುಂಬಾ, ಅಂದ್ರೆ ನಿಮ್ಗೆ ಪ್ರತಿ ಗ್ರಾಮ ವ್ಯವಸ್ಥೆಯಲ್ಲೂ ಕೂಡ ನಂಗೆ ಹೆಂಗಾಗಿದೆ ಅಂದ್ರೆ ಭಾರತದಲ್ಲಿ ಇವಾಗ ಕ್ರಿಕೆಟ್ ಕೂಡ ಒಂದು ಧರ್ಮವಾಗ್ಬಿಟ್ಟಿದೆ. ಇವಾಗ ಧರ್ಮಾತೀತವಾಗಿ ಅಂದ್ರೆ ಜಾತ್ಯತೀತವಾಗಿರುವಂತದ್ದೇ ಕ್ರಿಕೆಟ್. ನಿಮ್ಗೆ ಎಲ್ಲಾರು ಆಡ್ತಾರೆ, ಅದನ್ನ ಇಷ್ಟಪಡದೇ ಯಾರು ಇಲ್ಲ. ನಿಮಗೆ ಪ್ರತಿ ಮನೆಯಲ್ಲಿ ಇವಾಗ IPL ಆನ್ ಆಗಿರುತ್ತೆ. ನೀವು ಈ ಸೀಸನ್ ಅನ್ನೋದು ಹಬ್ಬ. ಹಾಗಾಗಿ ಲೀಗ್ಗಳಲ್ಲಿ ನಾವು ಭಾಗವಹಿಸ್ಬೇಕು ಅನ್ನೋರಿಗೆ ಆಗ್ತಾ ಇರಲ್ಲ, ವ್ಯವಸ್ಥೆ ಇರಲ್ಲ. ಪ್ರತಿ ಗ್ರಾಮದಲ್ಲೂ ಹುಡುಕಿದ್ರೆ ನಿಮಗೆ 3-4 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂತ ಪ್ಲೇಯರ್ಸ್ ಇರ್ತಾರೆ. ಅವರಿಗೆಲ್ಲರಿಗೂ ವೇದಿಕೆ ಸಿಗ್ಬೇಕು. ಈ ಮೂಲಕ ಕರ್ನಾಟಕ ಇನ್ನಷ್ಟು ಜನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆಡೋಂಗ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಟೆನ್ನಿಸ್ ಬಾಲ್ ಕ್ರಿಕೆಟರ್ ತುಂಬಾ ಚೆನ್ನಾಗಿರ್ತಾರೆ. ನಾವು ಓನ್ಲಿ ಅವ್ರಿಗೆ ಏನಾಗುತ್ತೆ, ಪ್ರಾಕ್ಟೀಸ್ ಹೋಗಕ್ಕಾಗಿಲ್ಲ, ಯಾವುದೋ ಒಂದು ಇದಕ್ಕೆ ಹೋಗಿ ತರಬೇತಿ ತಗೊಳಕ್ಕಾಗಿರಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಯಾವುದೇ ರೀತಿಯ ಒಂದು ಲೆದರ್ ಬಾಲ್ ಪ್ಲೇಯರ್ ಆಗಿ ಗುರುತಿಸ್ಕೊಂಡಿರಲ್ಲ. ಟೆನ್ನಿಸ್ ಬಾಲ್ ಅಲ್ಲಿ ಒಳ್ಳೆ ಸ್ಕಿಲ್ ಇರುತ್ತೆ. ಮೇ ಬಿ ನಾವು ಇವತ್ತು ನೋಡಿದ್ರೆ ಚುಟುಕು ಕ್ರಿಕೆಟ್ಗೆ ಟೆನ್ನಿಸ್ ಬಾಲ್ ಅಲ್ಲಿರೋ ಸ್ಕಿಲ್ಲೇ ತುಂಬಾ ವರ್ಕ್ ಆಗುತ್ತೆ. ಹಾಗಾಗಿ ಆ ಒಂದು ಪ್ಲೇಯರ್ಗಳಿಗೆ ವೇದಿಕೆ ಕೊಡಬೇಕು ಅನ್ನುವ ತಾಟಿಂದ ಹುಟ್ಕೊಂಡಿರುವ ಈ ಒಂದು ಲೀಗು ಇಲ್ಲಿ ಭಾಗವಹಿಸಿದವರಿಗೆ ಖಂಡಿತ ಫ್ಯೂಚರ್ ಇದೆ. ಆ ಜೊತೆಗೆ ಅವರ ಸೇಫ್ಟಿ ಜೊತೆಗೆ ಈ ಹಿಂದೆ ನಾವು ಲೀಗ್ಗಳು ಆಡಕ್ ಹೋದಾಗ ನಾವು ಸಾಕಷ್ಟು ಮೀಡಿಯಾ ಪ್ರೀಮಿಯರ್ ಲೀಗ್ಗಳು ನೋಡಿದ್ದೇವೆ. ಅಲ್ಲಿ ಏನ್ ವ್ಯವಸ್ಥೆಗಳಾಗ್ತವೆ, ಏನ್ ಜಗಳಗಳಾಗ್ತವೆ, ಮೆಚೂರ್ಡ್ ಪೀಪಲ್ಸ್ ಬಂದಿರ್ತಾರೆ, ಆದ್ರೂ ಕೂಡ ಅಂಪೈರ್ ಅವ್ರ ಮಧ್ಯೆ ಗಲಾಟೆ ಆಗ್ತಿರುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಟಾಸ್ ಆಸೋ ಟೈಮಲ್ಲಿ ಹೇಳ್ತಾ ಇರ್ತಾರೆ, ಏನ್ ರೂಲ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಆ ತರದ ಅನುಪಸ್ಥಿತಿಯಲ್ಲಿ ಆಡೋ ಪ್ರತಿಭೆಗಳಿಗೆ ಒಂದು
ಒಂದು ಒಳ್ಳೆ ವೇದಿಕೆ. ಇಂಟರ್ನ್ಯಾಷನಲ್ ಹಂತದಲ್ಲಿ ಏನಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜೊತೆಗೆ ಕೇಸೆ ತಜ್ಞರಲ್ಲ ಏನ್ ಇರ್ತಾರಲ್ವಾ ಅಂತಹ ಅಂಪೈರ್ ಅಂಡರ್ ಅಲ್ಲೇ ನಡೆಯೋದ್ರಿಂದ ನಿಜಕ್ಕೂ ಕೂಡ ಒಬ್ಬ ಪ್ರತಿಭೆಗೆ ಗುರುತಿಸ್ಕೊಳ್ಳಿಕ್ಕೆ ಗುಡ್ ಪ್ಲಾಟ್ಫಾರ್ಮ್ ಸಿಂಚನ. ಎಸ್, ಇನ್ನು ಯಾಸಿನ್ ಅವರೇ, ನಿಮ್ಗೂ ಸೇಮ್ ಕ್ವೆಶ್ಚನ್, ನಿಮ್ಗೆ ಯಾವಾಗಿಂದ ಈ ಲೀಗ್ ಮೇಲೆ ಇಂಟ್ರೆಸ್ಟ್ ಎಲ್ಲ ಬಂತು ಅಂತ? ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೂರ್ನಮೆಂಟ್. ಬೇರೆ ತರ ಹೇಳ್ಬೇಕು ಅಂದ್ರೆ ಈಗ ಯಾಕಂದ್ರೆ ಈಗ ನೀವು ನೋಡಿದಾಗೆ ಟೆನ್ನಿಸ್ ಬಾಲಿಂದ ಹೆಂಗ್ ಬೆಳಿತಾನೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಟೂರ್ನಮೆಂಟ್ ಆಗಿತ್ತು ಆಕ್ಚುಲಿ. ಓಕೆ, ಸೊ ಅದರಿಂದ ಏನಾಗಿದೆ, ಒಳ್ಳೆ ಪ್ಲೇಯರ್ನ ಅವ್ರನ್ನ ಗುರ್ತಿಡ್ಸ್ಬಿಟ್ಟು ಅವ್ರನ್ನ IPLಗೆ ನೆಟ್ ಬೌಲರ್ ತರ ತಗೊಂಡೋಗಿದ್ರು. ಸೊ ದಟ್ ಈಸ್ ಆಕ್ಚುಲಿ ಎ ಪಾತ್. ಅವರು ತೋರಿಸ್ತಾ ಇದ್ರೆ ಯಾವ ತರ ಒಬ್ಬೊಬ್ರನ್ನ ಬೆಳೆಸಬಹುದು ಅಂತ. ಸೊ ಹಿ ಹಸ್ ಬಿಕಮ್ ಅ ನೆಟ್ ಬೌಲರ್. ಮತ್ತೆ ಅವ್ರು IPLಗೋಸ್ಕರ ನಮ್ಮ ಕರ್ನಾಟಕದಿಂದಾನು ಆಡಿದ್ದಾರೆ, ಸುಮಾರು ಜನ ಆಡಿದ್ದಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ಬೇಕು ಆಕ್ಚುಲಿ. ಸೊ ಅವ್ರಿಗೆ ಕ್ರಿಕೆಟ್ ಇದೆ, ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಬಟ್ ದೇ ಆರ್ ನಾಟ್ ಗೆಟಿಂಗ್ ಅ ಪ್ಲಾಟ್ಫಾರ್ಮ್. ಸೊ ಅವ್ರಿಗೆ ರೈಟ್ ಪ್ಲಾಟ್ಫಾರ್ಮು, ಪ್ರಾಪರ್ ಟೂರ್ನಮೆಂಟ್ ಆಡಬೇಕಂದ್ರೆ ದಿಸ್ ಇಸ್ ವೇರ್ ZK NPL ಹ್ಯಾಸ್ ಕಮ್ ಟುಡೇ. ಸೊ ಇವ್ರಿಗೆ ಪ್ರಾಪರ್ ಸೆಲೆಕ್ಷನ್ಸ್ ಇರುತ್ತೆ. ಓಕೆ, ಸೊ ಇದೇ ತರ ಅವರು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ಆಗಿ ಅವ್ರದ್ದೇನ್ ಫಿಟ್ನೆಸ್ ಇದೆ ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ದೇ ವಿಲ್ ಶ್ಯೂರ್ಲಿ ಗೆಟ್ ಅ ಚಾನ್ಸ್ ಟು ಶೋಕೇಸ್ ದೇರ್ ಸ್ಕಿಲ್ ಇನ್ ಅ ಬಿಗ್ ಪ್ಲಾಟ್ಫಾರ್ಮ್. ಎಸ್ ಸರ್, ಈಗ ಆದಿತ್ಯ ಸರ್ ಒಂದು ಇಂಪಾರ್ಟೆಂಟ್ ಕ್ವಶನ್, ಅಂದ್ರೆ ನಾವು ಆಗ್ಲೇ ಇದ್ರ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಈಗ ಪ್ರೈಸ್ ಬಗ್ಗೆ ಮುಂಚೆ ಅಂದ್ರೆ ಎಲ್ಲಾ ಟೂರ್ನಮೆಂಟ್ಸ್ಗಳಲ್ಲೂ ಅಷ್ಟೇ ಮುಂಚೆ ಒಂದು ಹೇಳ್ತಾರೆ, ಬಟ್ ಲಾಸ್ಟಿಗೆ ಆ ಪ್ರೈಸ್ ಅಮೌಂಟ್ ಆಗಿರ್ಬೋದು, ಪ್ರೈಸೇ ಕಟ್ ಡೌನ್ ಆಗಿರುತ್ತೆ, ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅಂದ್ರೆ ಅದು ಹಿಡನ್ ಆಗಿರುತ್ತೆ, ಬಟ್ ಲಾಸ್ಟಿಗೆ ಗೊತ್ತಾಗುತ್ತೆ. ಬಟ್ ZK NPL ಅಲ್ಲಿ ಹೇಗೆ ಅಂತ? ಬೇರೆ ಟೂರ್ನಮೆಂಟ್ಗೆ ಕಂಪೇರ್ ಮಾಡಕ್ ಹೋದ್ರೆ ZK NPL ಅಲ್ಲಿ ಆ ತರ ಯಾವುದೇ ಒಂದು ಟ್ರಾನ್ಸ್ಪರೆನ್ಸಿ ಪ್ಲಸ್ ನಿಮ್ಗೆ ಒಂದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆಲ್ಲ ಉಂಟು, ನಮ್ಗೆ ಆನ್ಲೈನಲ್ಲಿ ಎಲ್ಲ ಕೊಟ್ಟಿರ್ತೀವಿ. ಪ್ಲಸ್ ಟೂರ್ನಮೆಂಟ್ ಬಂದಾಗ ನಾವು ಅಲ್ಲಿ ಎಲ್ಲ ಪ್ರತಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಮ್ಗೆಲ್ಲ ಮಾಹಿತಿಗಳನ್ನು ಕೊಡ್ತೇವೆ. ಅಲ್ಲಿ ಏನೇನು ನಡಿಬೇಕು, ನಿಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಆಗಲಿ, ನಿಮ್ಗೆ ಇಂಜರ್ ಆದರೆ ಅಲ್ಲೇ ಡಾಕ್ಟರ್ಸ್ಗಳು ಇರ್ತಾರೆ, ಪ್ಲಸ್ ಒಳ್ಳೆ ಗುಡ್ ಅಂಪೈರ್ಸ್ ಇರ್ತಾರೆ, ಬಟ್ ಒಳ್ಳೆ ನಮ್ಮ ಪ್ಲಾಟ್ಫಾರ್ಮ್ ಕ್ಯಾಮ್ರಾಮ್ಯಾನ್ಸ್ಗಳು ಇರ್ತಾರೆ. ಏನೇ ಒಂಥರದ ಯಾವುದೇ ಒಂದು ಚಿಕ್ಕ ಗೊಂದಲಗಳಿಲ್ಲದೆ ಎಲ್ಲ ತರಹದ ಒಂದು ಪ್ಲಾಟ್ಫಾರ್ಮ್ ಬೆಳೆಯೋದಿಲ್ಲ. ಪ್ಲಸ್ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ನಮ್ಮ ZK NPL ಅಲ್ಲಿ ಡೈರೆಕ್ಟ್ ಆಗಿ ಬಂದು ನೀವು ಯಾವುದೇ ತರಹದ ಎನ್ಕ್ವೈರಿಗಳನ್ನು ನೀವು ZK NPL ಅಲ್ಲಿ ಬಂದು ನೀವು ಮಾಹಿತಿಗಳನ್ನ ಮಾಡ್ಕೊಳ್ಬಹುದು. ನೀವು ಪ್ರತಿ ಒಂದು ಯಾರೇ ಆದ್ರೂ ನಿಮ್ಗೆ ಪಕ್ಕದಲ್ಲಿ ಇಂಡಿವಿಜುವಲ್ ಆಗಿ ಬಂದ್ರು ನಮಗೆ ವಿಲ್ ಬಿ ಹ್ಯಾವ್ ಎ ಗುಡ್ ರೆಸ್ಪಾನ್ಸ್. ಸೊ ಬೇರೆ ಟೂರ್ನಮೆಂಟ್ ಬಂದಾಗ ನಡೀರೋ ಆಚೆ ಹೋಗ್ರೋ ನಿಮ್ಮ ಟೀಮ್ ನಡೆಯಲ್ಲ ಹಂಗಲ್ಲ ಅಂತ ಯಾವುದು ಇರಲ್ಲ. ನಿಮ್ಗೆ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಯಾವುದೇ ತರದ ತಪ್ಪಾದ್ರೂ ನೀವು ತಪ್ಪು ಮಾಡಿದ್ರು ವಿಲ್ ಗಿವ್ ಎ ಗುಡ್ ಎಕ್ಸ್ಪ್ಲನೇಷನ್ ಇನ್ ದಿಸ್ ಟೀಮ್. ಬರೀ ಪ್ಲೇಯರ್ಸ್ ಅಷ್ಟೇ ಅಲ್ಲದೆ ನಾವು ತಂಡದ ಫ್ರಾಂಚೈಸಿಗಳು ಕೂಡ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ VIP ಸೌಲಭ್ಯಗಳಿರುತ್ತೆ, ವಿಶೇಷ ಗೌರವ ಸನ್ಮಾನ ಸಮಾರಂಭಗಳಿರುತ್ತೆ, ಜೊತೆಗೆ ಲೈವ್ ಪ್ರಸಾರ, ಬ್ರಾಂಡ್ ಪ್ರಮೋಷನ್ ಸೇರಿದಂತೆ ಎಲ್ಲದಕ್ಕೂ ಕೂಡ ಅನೇಕ ಸವಲತ್ತುಗಳನ್ನು ಈ ಲೀಗಲ್ ಒಳಗೊಂಡಿರೋದ್ರಿಂದ ಮುಕ್ತವಾಗಿ ನಿಮ್ಮ ಬ್ರಾಂಡ್ ಪ್ರಮೋಷನ್ ಇರ್ಬೋದು. ಹಾಗೇನೆ ನಾವು ಫ್ರಾಂಚೈಸಿಗಳಲ್ಲಿನೇ ಯಾವತ್ತು ಸಿಂಚನ ಒಂದು ಸೌಲಭ್ಯಗಳನ್ನ ತುಂಬಾ ಚೆನ್ನಾಗಿ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಆಟಗಾರರ ಮೇಲೆ ಅವರ ಒಂದು ಪ್ರಭಾವ ಬೀರುತ್ತೆ. ಹಾಗಾಗಿ ಫ್ರಾಂಚೈಸಿಗಳಿಗೆ ನಾವು ಮುಕ್ತವಾದ ಅವಕಾಶ, ಜೊತೆಗೆ ಅವರಿಗೆ ವಿಶೇಷ ಗೌರವವನ್ನ ಕೊಡೋದು ಕೂಡ ಈ ಒಂದು ವೇದಿಕೆಯಲ್ಲಿ ಪ್ರಮುಖವಾದ ಅಂಶ ಆಗಿದೆ ಸಿಂಚನ. ಇನ್ನು ಯಾಸಿನ್ ಸರ್, ಈಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಪ್ಲೇಯರ್ಸ್ ಈಗ ಕಾಲ್ ಮಾಡ್ತಾರೆ, ಕಾಲ್ ಮಾಡಿದವ್ರು ಎಲ್ಲರಿಗೂ ಚಾನ್ಸ್ ಸಿಗುತ್ತಾ ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಯಾವ ರೀತಿ ನಡೆಯುತ್ತೆ? ಇದು ಕಂಪ್ಲೀಟ್ ಆಗಿ ಜೆನ್ಯೂನ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ಸ್ ಇರುತ್ತೆ. ಯಾಕಂದ್ರೆ ಇದು ದಿಸ್ ಇಸ್ ಓನ್ಲಿ ಫಾರ್ ಕರ್ನಾಟಕನ್ ಪ್ಲೇಯರ್ಸ್. ಓಕೆನಾ? ಸೊ ಯಾಕಂದ್ರೆ ಇವಾಗ ಹೊರಗಡೆಯಿಂದ ಬರೋರು ಸುಮಾರು ಜನ ಇಲ್ಲಿ ಸೆಟಲ್ ಆಗಿರ್ತಾರೆ. ಓಕೆನಾ? ಸೊ ಅದಕ್ಕೆ ನಾವು ಪ್ರಾಪರ್ ಅಂತಾನೆ ನಮ್ದು ಒಂದು ವೆರಿಫಿಕೇಶನ್ ಟೀಮ್ ಇದೆ. ಸೊ ಅವರೇ ಪ್ರಾಪರ್ ಆಗಿ ಒಂದು ವೆರಿಫಿಕೇಶನ್ಸ್ ನ ಮಾಡಿ ಅವ್ರನ್ನ ರಿಜಿಸ್ಟ್ರೇಷನ್ ಪ್ರಾಸೆಸ್ ಯಾವ ತರ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇರುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಟೀಮೇ ಅದನ್ನ ನಾವು ಇದು ಮಾಡಿದೀವಿ ಅದಕ್ಕೋಸ್ಕರ. ಓಕೆ, ಆದಿತ್ಯ ಸರ್, ಏಜ್ ಲಿಮಿಟ್ ಏನಾದ್ರು ಇದೆಯಾ ಇದರಲ್ಲಿ? ಹೇಗೆ? ಇಲ್ಲ, ಏಜ್ ಲಿಮಿಟ್ಸ್ಗಳು ಯಾವುದೂ ಇಲ್ಲ. ಸೊ ಯಾವುದೇ ಏಜ್ ಲಿಮಿಟ್ಸ್ಗಳು ಆಡ್ಬೋದು ಸರ್. ಒಟ್ಟಾರೆ ಓನ್ಲಿ ಬಾಯ್ಸ್ ಮಾತ್ರ, ಗರ್ಲ್ಸ್ ಇಲ್ವಾ? ಇಲ್ಲ, ಗರ್ಲ್ಸ್ ಇಲ್ಲ. ನೆಕ್ಸ್ಟ್ ಏನಾದ್ರು ಮಾಡೋ ಐಡಿಯಾ ಇದೆಯಾ? ನೆಕ್ಸ್ಟ್ ವಿ ಆರ್ ಪ್ಲಾನಿಂಗ್ ಫಾರ್ ಗರ್ಲ್ಸ್ ಟೀಮ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಫರ್ದರ್ ವಿಲ್ ಸ್ಪೀಕ್ ಅಂಡ್ ಗೆಟ್. ಓಕೆ, ಎಸ್. ಇನ್ನು ಯಾಸಿನ್ ಸರ್, ಈಗ ಕ್ರಿಕೆಟ್ ಅಂದ್ರೆ ನೀವು ಹೇಳಿ ನಿಮ್ ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಹಾಗಾಗಿ ಕ್ರಿಕೆಟ್ ಮೇಲೆ ಲೀಗ್ ಮಾಡಿದ್ವಿ ಅಂತ. ಯಾಕೆ ಕ್ರಿಕೆಟ್ನೇ ಚೂಸ್ ಮಾಡಿದ್ರಿ? ಬೇರೆ ಗೇಮ್ಸ್ ನ ಚೂಸ್ ಮಾಡ್ಬೋದು ಅಂದ್ರೆ ಇಲ್ಲಿ ಕ್ರಿಕೆಟ್ಗೆ ಇರುವಂತಹ ಕ್ರೇಜ್ ಇಂದ ಈ ರೀತಿ ಚೂಸ್ ಮಾಡಿದ್ರ ಕ್ರಿಕೆಟ್ನೇ ಹೇಗೆ? ಹೌದು, ಕಂಪ್ಲೀಟ್ ಆಗಿ. ಯಾಕಂದ್ರೆ ಕ್ರಿಕೆಟ್ ಅಂದ್ರೇನೆ ಒಂಥರ ಕ್ರಿಕೆಟ್ ಈಸ್ ಇನ್ ಮೈ ಬ್ಲಡ್ ಅಂತಾರೆ. ಓಕೆನಾ? ಕ್ರಿಕೆಟ್ ಈಸ್ ಅ ರಿಲಿಜಿಯನ್ ಅಂತಾರೆ. ಇವಾಗ ನೀವು ಈ IPL ನ ನೋಡಿದೀರಾ, ಸುಮಾರು ಎಷ್ಟು ವರ್ಷದಿಂದ ಎಷ್ಟು ಸೀಸನ್ಸ್ ಗಳು IPL ಆಗಿದೆ. ಯಾವ್ದಾನ ಒಂದು ಅನಾಹುತ ಆಗಿತ್ತಾ? ಮೊನ್ನೆ ರೀಸೆಂಟ್ ಆಗಿ ಗೆದ್ದಿದ್ದು IPL
ನಮ್ಮ RCB ಅಂದ್ರೆ ಮ್ಯಾಚ್ ಟೈಮ್ ಅಲ್ಲೂ ಆಗಿಲ್ಲ, ಅದು ವಿಜಯೋತ್ಸವ ಟೈಮ್ ಸ್ಟ್ಯಾಂಪೇಜ್ ಆಗಿತ್ತು. ಸೊ ಯು ಕ್ಯಾನ್ ಸಿ ದ ಕ್ರೇಜ್, ದ ಕ್ರೌಡ್ ಯಾವ ತರ ಬಂದಿದ್ದಾರೆ ಅನ್ಬಿಟ್ಟು, ದಟ್ ಇಸ್ ದ ಕ್ರೇಜ್. ಆಕ್ಚುಲಿ ಕರ್ನಾಟಕದಲ್ಲಿ ಇರೋ ಕ್ರೇಜ್ ಐ ಡೋಂಟ್ ಥಿಂಕ್ ಸೊ ಎನಿವೇರ್ ಎಲ್ಸ್ ಇದೆ ಅನ್ಬಿಟ್ಟು, ನಮ್ಮ ಕರ್ನಾಟಕದ ಹುಡುಗರು ಯಾಕೆ ಡಾಮಿನೇಟ್ ಮಾಡ್ತಾ ಇಲ್ಲ ಬೇರೆ ಸ್ಟೇಟ್ಸ್ಗೆ ಹೋಗ್ಬಿಟ್ಟು ಅನ್ಬಿಟ್ಟು, ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ನಾವು ಸುಮಾರು ಕಡೆ ದುಬೈ, ಬೆಹ್ರೀನ್, ಕುವೈತ್ ಎಲ್ಲ ಕಡೆ ಹೋಗಿ ಆಡಿದೀವಿ. ಎಲ್ಲ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಆಡಿದ್ದಾರೆ. ಬಟ್ ಯಾಕೆ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಆಡ್ತಾ ಇಲ್ಲ? ಯಾಕೆ ಅವ್ರಿಗೆ ಅವಕಾಶಗಳು ಸಿಗ್ತಾ ಇಲ್ಲ? ಯಾಕಂದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಟು ಶೋಕೇಸ್ ದೇರ್ ಸ್ಕಿಲ್. ಅವ್ರ ಹಳ್ಳಿಯಲ್ಲೇ ಆಡ್ತಾ ಇದಾರೆ, ಹಳ್ಳಿಯಲ್ಲೇ ಮರ್ತೋಗ್ತಾ ಇದಾರೆ ಕ್ರಿಕೆಟ್ ನ. ಸೊ ಅದಕ್ಕೋಸ್ಕರ ZKPL ನಾವೇನ್ ಮಾಡ್ತಾ ಇದೀರ, ದಿಸ್ ಇಸ್ ವೇರ್ ಯು ಗೆಟ್ ಹೈಲೈಟೆಡ್ ಅಂತ ಹೇಳ್ಬೋದು. ಎಸ್, ಇನ್ನು ಆದಿತ್ಯ ಸರ್, ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪ್ಲೇಯರ್ಸ್ಗೆ, ನೀವು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ಏನೆಲ್ಲ ಟಿಪ್ಸ್ ಕೊಡ್ತೀರಾ ಅವ್ರಿಗೆ? ತಮ್ಮ ಟ್ಯಾಲೆಂಟ್ ತಮ್ಮ ಇದನ್ನ ತೋರಿಸಿ, ತಮ್ಮ ಊರ್ನ ನೀವು ಬೆಳೆಸಿ. ನಾವು ತಮ್ಮ ಊರ್ನ ಬೆಳೆಸ್ದಂಗೆ ನಮ್ಮ ದೇಶ ಬೆಳೆಸ್ದಂಗೆ. ಹೌದು. ಅದಕ್ಕೋಸ್ಕರ ನೀವು ನಿಯತ್ತಾಗಿ ಆಡಿ ಸಾಕು. ಎಸ್, ಇನ್ನು ಪ್ರೇಮ್ ಸರ್, ನೀವೇನ್ ಟಿಪ್ಸ್ ಕೊಡ್ತೀರಾ? ನೀವು ಕೂಡ ಕ್ರಿಕೆಟ್ ಪ್ಲೇಯರ್, ಸೊ ಬೇರೆ ಪ್ಲೇಯರ್ಸ್ಗೆ ಏನ್ ಹೇಳ್ತೀರಾ? ಮೇಡಮ್, ಒಂದು ಅವಕಾಶ ಸಿಗಲ್ಲ. ಟೆನ್ನಿಸ್ ಬಾಲ್ ಅಲ್ಲೇ ಗುರುತಿಸ್ಕೊಂಡು ಅಲ್ಲೇ ಲೋಕಲ್ ಅಲ್ಲಿ ಆಡ್ತಿರ್ತಾರೆ. ಒಂದು ಇಲ್ಲಿ ತಂಡ ಗೆಲ್ಲೋದ್ರ ಜೊತೆಗೆ ಸರ್ ಹೇಳಿದಾಗೆ ಗ್ರಾಮದ ಹೆಸರು ನಿಮ್ ಜೊತೆಗಿರುತ್ತೆ, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ನಂತರ ದೇಶಕ್ಕೆ ಆಡೋ ಅವಕಾಶಗಳು ಸಿಗುತ್ತೆ. ಒಂದು ತಂಡದಲ್ಲಿ 11 ಜನ ಪ್ಲೇಯರು ಮುಂದಿನ ಹಂತಕ್ಕೆ ಹೋಗದೆ ಹೋದ್ರು 4-5 ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ತಂಡಕ್ಕೆ ಜೆನ್ಯೂನ್ ಆಗಿ ಒಬ್ಬ ಕ್ರೀಡಾ ಸ್ಫೂರ್ತಿಯಿಂದ ಒಬ್ಬ ಕ್ರೀಡಾಪಟುವಾಗಿ ಆಡಿ, ಜೊತೆಗೆ ನಿಮ್ಮ ಟ್ಯಾಲೆಂಟ್ ಅನ್ನ ಇಲ್ಲಿ ವ್ಯಕ್ತಪಡಿಸಿದ್ರೆ ಮುಂದಿನ ಹಂತಕ್ಕೆ ತಂಡದ ಜೊತೆಗೆ ವೈಯಕ್ತಿಕವಾಗಿ ನಿಮಗ್ ಲಾಭ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ಕೊನೆಯದಾಗಿ ಯಾಸಿನ್ ಅವರೇ, ನೀವೇನ್ ಹೇಳ್ತೀರಾ? ಸೊ ನೋಡಿ, ಯಾವುದೇ ಸ್ಪೋರ್ಟ್ಸ್ ಆಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಇಸ್ ಫಿಟ್ನೆಸ್. ಓಕೆ, ಸೊ ನಿಮ್ಮಲ್ಲಿ ಫಿಟ್ನೆಸ್ ಇದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ಲಾಂಗ್ ಟರ್ಮ್ ನೀವು ಕ್ರಿಕೆಟಲ್ಲೇ ಏನೋ ಒಳ್ಳೆ ಹೆಸರು ಮಾಡಬೇಕು ಏನೋ ಇದ್ರೆ, ನಿಮ್ಮ ಲಾಂಗ್ ಟರ್ಮ್ ಆಡೋಕ್ಕೋಸ್ಕರ ನೀವು ಒಳ್ಳೆ ಫಿಟ್ನೆಸ್ ಆಗಿರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಡಿಸಿಪ್ಲಿನ್ ಆಗಿರಬೇಕು. ಓಕೆ, ಸೊ ನೀವು ಆಡೋ ಆಟಕ್ಕೆ ಮರ್ಯಾದೆ ಕೊಡಬೇಕು. ಓಕೆ, ನೀವು ನಿಮಗೆ ಸೆಲೆಕ್ಷನ್ ಮಾಡಿರೋ ಓನರ್ಸ್ ಆಗಲಿ, ನಿಮ್ಮನ್ನ ಅವರು ಇಷ್ಟಪಟ್ಟು ತೊಗೊಂಡಿರ್ತಾರೆ, ನಿಮ್ಮ ಆಟನ ಮಾಡಿರ್ತಾರೆ, ನೀವು ಅದೇ ಥರ ಅವ್ರಿಗೂ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಬೇರೆ ಕಡೆ ಹೋಗ್ಬಿಟ್ಟು ಡಾಮಿನೇಟ್ ಮಾಡಬೇಕು, ಅದೊಂದೇ ನಮಗೆ ತುಂಬ ಸುಮಾರು ವರ್ಷದಿಂದ ನಾವು ಪ್ರಯತ್ನಗಳು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸುಮಾರು ಟೀಮ್ಸ್ ಲೋಕಲ್ ಅಲ್ಲಿ ತುಂಬಾ ಜನ ಸ್ಪಾನ್ಸರ್ಸ್ ಮಾಡಿ ಟೀಮ್ ನ ಕಟ್ತಾರೆ. ಬಟ್ ಇವತ್ತೇನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಯಾವುದೇ ತರನು ಪ್ಲಾಟ್ಫಾರ್ಮ್ಸ್ಗಳು ಸಿಗ್ತಾ ಇಲ್ಲ. ಅವ್ರು ಎಲ್ಲಾಡಿದ್ದಾರೆ, ಬೆಂಗಳೂರಲ್ಲಿ ಆಡಿದ್ಮೇಲೆ ಬೆಂಗಳೂರಲ್ಲೇ ಉಳ್ಕೊಂತ ಇದ್ದಾರೆ, ಹೊರಗಡೆ ಆಡಿರೋರು ಅಲ್ಲೇ ಇರ್ತಾರೆ. ಬಟ್ ಇಲ್ಲಿಂದ ಬೇರೆ ಕಡೆ ಯಾವ ತರ ಹೋಗೋದು? ಸೊ ಬೇರೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಈ ಒಬ್ಬ ಪ್ಲೇಯರ್ ಇಲ್ಲೂ ಇದಾನೆ ಅನ್ಬಿಟ್ಟು. ಸೊ ಅವ್ರಿಗೋಸ್ಕರ ನಾವೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಸೊ ಬೇರೆ ಟೂರ್ನಮೆಂಟ್ಸ್ ಲೀಗ್ಸ್ ತರ ಅನ್ಕೊಂಬೇಡಿ ದಯವಿಟ್ಟು ಇದನ್ನ. This is completely a different tournament. When you participate, you'll get to know what is NPL. Yes, thank you so much ಎಲ್ರಿಗೂ ನಿಮ್ಮ ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. Thank you so much. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗೂ ಅವಕಾಶ ಸಿಗುತ್ತೆ. ಆಯಾ ತಾಲೂಕಿನಿಂದ ಒಂದು ಕ್ರಿಕೆಟ್ ತಂಡವನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಈ ತಂಡಗಳು ZKNPL ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದ ತಂಡಕ್ಕೆ ಭರ್ಜರಿ ಕ್ಯಾಶ್ ಪ್ರೈಸ್ ಕೂಡ ಸಿಗುತ್ತೆ. ಮತ್ಯಾಕ್ ತಡ, ಬೇಗ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಅಪ್ಡೇಟ್ಸ್ಗಳಿಗಾಗಿ ಜಿ ಕನ್ನಡ ನ್ಯೂಸ್ ಪೇಜ್ ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.